ಎಲ್ಲೋಗ್ತಿದ್ಯಾ? ಎಲ್ಲೋಗ್ತಿದ್ಯಾ? ಡಿಮಾರ್ಟ್. ಏನಕ್ಕೆ? ಏನಕ್ಕೆ ಹೋಗ್ತಾರೆ ಡಿಮಾರ್ಟ್ಗೆ? ಏನಕ್ಕೆ ಹೋಗ್ತಾರೆ ಡಿಮಾರ್ಟ್ಗೆ? ಆ ಕಡೆಯಿಂದಾನೆ ಹೋಗೋದು ಗೊತ್ತು. ಏನಕ್ಕೆ ಹೋಗ್ತಿರೋದು? ಏನ್ ತಗೊಂಬರಕ್ ಹೋಗ್ತಾ ಇದೀಯಾ? ಏನ್ ತಗೊಂಬರಕ್ ಹೋಗ್ತಾ ಇದೀಯಾ? ಕಾಫಿ. ಕಾಫಿ. ಕಾಫಿ ಯಾರು ತಗೊಂಬರ್ತಾರೆ ಡಿಮಾರ್ಟ್ ಅಲ್ಲಿ? ಗ್ರೋಸರೀಸ್. ಗ್ರೋಸರೀಸ್ ತರಕ್ ಹೋಗ್ತಿದ್ಯಾ? ಯಾರ್ಯಾರು ಹೋಗ್ತಿದ್ಯಾ? ಯಾರ್ಯಾರು ಹೋಗ್ತಿದ್ದೀರಾ? ಯಾರ್ಯಾರು ಹೋಗ್ತಿರೋದು ಡಿಮಾರ್ಟ್ಗೆ? ಡಿಮಾರ್ಟ್ಗೆ ಯಾರ್ಯಾರು ಹೋಗ್ತಾ ಇರೋದು? ಯಾರು? ಯಾರ್ಯಾರು? ಪಪ್ಪನಾ? ಪಪ್ಪ ನೀನು ಇಬ್ರೇನ ಹೋಗ್ತಾ ಇರೋದು? ಪಪ್ಪನ ನೀನು ಇಬ್ರೇನ ಹೋಗ್ತಾ ಇರೋದು? ಮಮ್ಮಿ ಬರ್ತಿಲ್ವಾ? ಮಮ್ಮಿ ಬರ್ತಿಲ್ವಾ? ಮತ್ ನಾನು ಯಾರು? ಪಪ್ಪ ನೀನು ಇಬ್ಳು. ಮಮ್ಮಿ? ಮಮ್ಮಿ ಬೇಡವಾ? ಮತ್ತೆ ನಾನು ವಾಪಸ್ ಹೋಗ್ಲಾ? ವಾಪಸ್ ಹೋಗ್ಲಾ ನಾನು? ಮತ್ತೆ ಇನ್ನು ಇಳ್ಸು ಸುನಿ, ನಾನು ಹೋಗ್ತೀನಿ ವಾಪಸ್. ಅವ್ರನ್ನ ನೀನು ಇಬ್ಬರೇ ಹೋಗ್ರಿ. ಹೋಗ್ಲಾ? ಇಳಿಲ್ಲ ನಾನು? ಯಾಕೆ ಬೇಡ ಅಂದೆ ನೀನು? Cutie Anna. Cutie Papa. Cutie Anna. Cutie Papa. ಯಾರ್ದು ಪಪ್ಪ? ಯಾರ್ದು ಪಪ್ಪ? ನಂದು ಪಪ್ಪ. Tata. Toto mine. Papa is mine. My Tata. Papa. Hi. ನೀನೇ ಕಾಣಿಸಲ್ಲ. ಕುಳ್ಳಿ Kili. ಕುಳ್ಳಿ ಬೇಬಿ. ಬರ್ತೀಯಾ ನೀನ್? ಚೆನ್ನಾಗಿದ್ಯಾ ಗ್ಲಾಸ್? ಇನ್ನೊಂದೇನ್ ಮಾಡ್ದೆ? ಹೊಡೆದಾಕ್ದ ಇನ್ನೊಂದು. ಸ್ಲೈಡ್ ಅಲ್ಲ ಅದು, ಫ್ಲವರ್ಸ್ ಅಲ್ಲಲ್ಲ. ಓದಿಮ್ಮ Papa. Hi. Hello. Hello. Hi, hello. Mami. ನಾನು ಚಿನಿ ಹಂಗೆ ತೆಗಿಯದ. ಶುಬ್ಬಿ ಮರಿ. ಶುಬ್ಬಿ ಮರಿ. ಬೆಲ್ಟ್ ಹಾಕೊಳ್ಳೆ. ಯಾಕೆ ಅಲ್ಲೋದೆ? ನೀನು ಬೆಲ್ಟ್ ಹಾಕೊಳಕ್ ಹೋದ? ಹೆಂಗ ಹಾಕೊಂಡಿರೋದು ಬೆಲ್ಟು? ಹೆಂಗ ಹಾಕೊಳ್ಳೋದು ಬೆಲ್ಟ್ನ? ಹಂಗ ಹಂಗೆ ಹಾಕೊಂಡು ಕುತ್ಕೊಳ್ಳೋದ? ಎಲ್ಲಿ ನಿನ್ನ ಗುಂಡನ್ ಕರ್ಕೊಂಬರ್ಲಿಲ್ವ ಇವತ್ತು? ನಿನ್ನ ಗುಂಡನ್ ಕರ್ಕೊಂಬರ್ಲಿಲ್ವ ಇವತ್ತು? ಕರ್ಕೊಂಬರ್ಲಿಲ್ವಾ? ಯಾಕೆ ಬಿಟ್ಟು ಬಂದೆ? ನಿನ್ನ ಗುಂಡನ್ನ? ನಿನ್ನ ಗುಂಡ ಇಲ್ಲಿ? ನಿನ್ನ ಗುಂಡ ತರ್ಲಿಲ್ವಾ? ಅಯ್ಯೋ ಪಾಪ ಗುಂಡ ಮನೇಲೇ ಇದೆಯಾ? ಏನು ಮಾಡ್ತೀಯ ಮತ್ತೆ? ಡಿಮಾರ್ಟ್ಗೆ ಎಂಟ್ರಿ ಆಗಿ ಇವಾಗ ಏನೇನು ಬೇಕೋ ಅದನ್ನು ನೋಡಿ ತಗೊಳ್ತಾ ಇದ್ದೀವಿ. ಏನು ಬೇಕು ನಿಂಗೆ? ಅಪ್ಪ ಏನು ಬೇಕು?
ಏನು ಬೇಕು? ಮಮ್ಮಿ ಏನು ಬೇಕು? ಬಲು ಪಪ್ಪ ಪಪ್ಪ ಅದ್ಯಾವುದದು? ಹಾಂ, ಇದು ಪಪ್ಪ ಪಪ್ಪಲು ಪಪ್ಪಪ್ಪನವನ ಬಲ್ಲೂನು ಅದ್ಯಾವುದಮ್ಮ? ಪಪ್ಪಪ್ಪನ ಬಲ್ಲೂನು ಪಪ್ಪ ಪಪ್ಪಲು ಏನು ಬೇಕು ಕಂದ? ಏನು ಬೇಕು ನಿಂಗೆ? ಬಲು ಪಪ್ಪ ಬಬಲ್ಸಾ? ಬೇಡ, ಕೊಡ್ಸಲ್ಲ. ನಾವಲ್ಲ. ಸಾಟರ್ಡೆ ಆಗಿರೋದ್ರಿಂದ ಇವತ್ತು ಡಿಮಾರ್ಟ್ ಫುಲ್ಲು ರಶ್ ಇದೆ. ಇವತ್ತು ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಏನಮ್ಮ? ಏಯ್ ಕಳಪುಟ್ಟಿ, ಕಳಪುಟ್ಟಿ, ಕಳಪುಟ್ಟಿ ಚೆನ್ನಾಯ್ತಾ? ಇವಾಗ ಡಿಮಾರ್ಟಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇನ್ನು ತರಕಾರಿ ಒಂದು ತೊಗೊಬೇಕು. ಅದೊಂದು ಮುಗಿಸ್ಕೊಂಡು ಹೋದರೆ ನಮ್ಮ ಇವತ್ತಿನ ಶಾಪಿಂಗ್ ಕತೆ ಮುಗಿಯುತ್ತೆ. ಏನು ತಿಂತಾ ಇರೋದು? ಏನು ತಿಂತಾ ಇರೋದು? ಅಪ್ಪ ಅಪ್ಪ ಗಲ್ಲ ಪಾಪ್ಕಾರ್ನ್. ಏನಿಲ್ಲ? ದೇ ಪಾಪ್ಕಾರ್ನ್. ಪಕ್ಕೆ ಪಾಪ್ಕಾರ್ನ್ ಅಲ್ಲಿ ಪಾಪ್ಕಾರ್ನ್. ವೆಲ್ಕಮ್ ಟು ನೆಕ್ಸ್ಟ್ ಡೇ. ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಪಾಯ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಪಾಯ ಹಾಗೂ ಸ್ಯಾಂಡ್ವಿಚ್. ಬ್ರೆಡ್ ಇತ್ತು, ಸೊ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ಯಾಂಡ್ವಿಚ್ನ ಮಾಡ್ತಾಯಿದ್ವಿ. ಹಾಗೆ ಪಪಾಯ ತುಂಬಾ ಹಣ್ಣಾಗಿಬಿಟ್ಟಿತ್ತು, ಸೊ ಅದನ್ನು ಸಾಕು ತಿಂದ್ಕೊಳ್ಳೋಣ ಬ್ರೇಕ್ಫಾಸ್ಟ್ಗೆ. ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಯಾಂಡ್ವಿಚ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೂ ಮುಂಚೆನೇ ಸ್ವಲ್ಪ ಬ್ರೆಡ್ ಟೋಸ್ಟ್ಗೆ ಜಾಮ್ ಹಾಕೊಂಡು ತಿನ್ನೋಣ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಿಂತಾಯಿದ್ವಿ. ಇದಕ್ಕೆ ಬಟರ್ ಅಥವಾ ಗೀ ಹಾಕ್ಕೊಂಡು ಇನ್ನೂ ಸೂಪರಾಗಿರುತ್ತೆ ಟೇಸ್ಟ್. ನೀವು ಯಾರೆಲ್ಲ ಟ್ರೈ ಮಾಡಿ. ಹಾಗೆ ಸ್ಯಾಂಡ್ವಿಚ್ ಫಿಲ್ಲಿಂಗ್ನ ಮಾಡಿಬಿಟ್ಟು ಚೀಸ್ ಸ್ಲೈಸ್ ಸಹ ಇತ್ತು, ಸೊ ಅದನ್ನು ಸಹ ಇಟ್ಬಿಟ್ಟು ಸ್ಯಾಂಡ್ವಿಚ್ನ ಮಾಡಿಕೊಂಡು ತಿಂದ್ವಿ. ಇದಾಗಿತ್ತು ನಮ್ಮ ಮನೆಯ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸ್ಯಾಂಡ್ವಿಚ್ಗೆ ಫಿಲ್ಲಿಂಗ್ಸ್ ಏನು ಜಾಸ್ತಿ ಹಾಕಿಲ್ಲ, ಓನ್ಲಿ ಆನಿಯನ್, ಟೊಮ್ಯಾಟೊ, ಚಿಲ್ಲಿ ಫ್ಲೇಕ್ಸ್, ಮಯೋನೀಸ್, ಶೇಜ್ವಾನ್ ಚಟ್ನಿ ಹಾಗೂ ಕೆಚಪ್ನ ಹಾಕಿ ಮಿಕ್ಸ್ ಮಾಡಿ ಅಷ್ಟೇ ಸ್ಯಾಂಡ್ವಿಚ್ನ ರೆಡಿ ಮಾಡಿತ್ತು. ನೀವು ಬೇಕಾದದಕ್ಕೆ ಕ್ಯಾಪ್ಸಿಕಮ್, ಕಾರ್ನ್ ಎಲ್ಲನೂ ಸಹ ಆ್ಯಡ್ ಮಾಡ್ಕೊಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಇವಾಗ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಸಹ ಕ್ಲೀನ್ ಮಾಡ್ಕೊತಾ ಇದ್ವಿ. ಸೊ ಕ್ಲೀನ್ ಮಾಡಾದ್ಮೇಲೆ ಈ ಕ್ಲಿಪ್ಪಿಂಗ್ನ ತೆಗೆದಿದ್ದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಸೊ ಅದಕ್ಕೆ ಸೆಲ್ಫ್ ಎಲ್ಲನೂ ಕ್ಲೀನಾಗಿ ಒರೆಸಿ ತುಂಬ ದಿನ ಆಗಿಬಿಟ್ಟಿತ್ತು. ಸೊ ಡಿಮಾರ್ಟಿಂದ ಈ ಟ್ರಾನ್ಸ್ಪರೆಂಟ್ ಒಂದು ಶೀಟ್ನ ತಂದಿದ್ದೆ. ಸೊ ಮೊದಲು ಪೇಪರ್ ಹಾಕಿದ್ದೆ, ನ್ಯೂಸ್ ಪೇಪರು. ಸೊ ಆ ಶೀಟನ್ನು ಹಾಕ್ಬಿಟ್ಟು ಕ್ಲೀನಾಗಿ ಬಾಕ್ಸ್ ಎಲ್ಲ ಒರೆಸಿ ನೀಟಾಗಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಬೇಕಾದರೆ ಆ ಪೇಪರ್ನ ಶೀಟ್ನ ಸಹ ನೀವು ಡಿಮಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಕ್ವಿಕ್ಕಾಗಿ ಮಸಾಲೆ ಪುರಿ ರೆಸಿಪಿನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಬಟಾಣಿನ ಸಹ ಬೇಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಆನಿಯನ್, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಗೆ ಟೊಮೊಟೊನ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೆಲ್ಲ ತಣ್ಣಗಾದಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಬೇಯಿಸಿಟ್ಟಿರುವಂಥ ಬಟಾಣಿನ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಬಟಾಣಿ ಹಾಕೋದ್ರಿಂದ ಅಂದ್ಬಿಟ್ಟು ಬಟಾಣಿನ ಹಾಕ್ಕೊಂಡು ರುಬ್ಕೊಬೇಕು. ಅದೆಲ್ಲ ರುಬ್ಬಾದ್ಮೇಲೆ ಸೇಮ್ ಅದೇ ಯಾವ ಬಾಣಲಿ ಫ್ರೇಮ್ ಅದೇ ಬಾಣಲಿಗೆ ನಾವು ರುಬ್ಬಿರೋವಂಥ ಇದು ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಬೇಯಿಸಿಟ್ಟಿರೋವಂಥ ಆಲೂಗಡ್ಡೆನ ಹಾಕ್ಕೊಂಡು ಸ್ವಲ್ಪ ಬಟಾಣಿ ಹಾಕ್ಕೊಂಡು ಇನ್ನು ಸ್ವಲ್ಪ ಬಟಾಣಿನ ಹಾಗೆ ಇಟ್ಕೊಳ್ಳಿ, ಮಸಾಲೆಗೆ ಮೇಲೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರ್, ಚಾಟ್ ಮಸಾಲ ಹಾಗೆ ಧನಿಯಾ ಪುಡಿನ ಹಾಕಿದ್ರೆ ಮಸಾಲೆ ರೆಡಿ ಆಗುತ್ತೆ. ಸೊ ಮಸಾಲೆ ಪಾನಿ ಇದ್ದರೆ ಯಾವ ಚಾಟ್ಸ್ ಬೇಕಾದರೂ ಮಾಡ್ಕೋಬೋದಲ್ಲ. ಬೇಯಿಸಿ ಇಟ್ಟಿರುವಂಥ ಆಲೂಗಡ್ಡೆ ಒಂದು ಪೀಸ್ನ ಹಾಗೆ ಉಳಿಸಿದ್ದೆ. ಸೊ ಅದರಿಂದ ಆಲೂ ಪುರಿ ಮಾಡ್ಕೊಂಡ್ವಿ, ಕರ್ಡ್ ಹಾಕ್ಕೊಂಡು ದಹಿ ಪುರಿ ಮಾಡ್ಕೊಂಡ್ವಿ, ಬೇಲ್ ಪುರಿ ಮಾಡಿದ್ವಿ, ಬುರ್ಗು ಸಹ ಇತ್ತು ಮನೆಯಲ್ಲಿ. ಸೊ ಎಲ್ಲ ಥರ ಚಾಟ್ಸನ್ನು ಸಹ ಮಾಡಿಕೊಂಡು ತಿಂದು ಸಂಡೇನ ಎಂಜಾಯ್ ಮಾಡಿದ್ವಿ. ತುಂಬಾ ಈಸಿಯಾಗಿ ನೀವು ಮಸಾಲೆ ಪುರಿನ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಎಲ್ಲ ಮನೆಯಲ್ಲಿರೋ ಅಂಥ ಐಟಮ್ಸ್ನೇ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಮಸಾಲೆ ಪುರಿನ ಮಾಡಿದ್ದೀನಿ. ಸೊ ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ನೀವು ಸಹ ಟ್ರೈ ಮಾಡಿ ಹಾಗೆ ಎಂಜಾಯ್ ಮಾಡಿ.
ಮಸಾಲೆ ಪುರಿ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಔಟ್ಸೈಡ್ ನಾವು ಯಾವ ರೀತಿ ತಿಂತೀವೋ ಅದೇ ಟೇಸ್ಟೇ ಇರುತ್ತೆ. ಆರಾಮಾಗಿ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಆ ಟೇಸ್ಟ್ ಡಿಫ್ರೆನ್ಸ್ ಏನೂ ಇರೋದಿಲ್ಲ, ಸಕ್ಕತ್ತಾಗಿರುತ್ತೆ. ಏನು ಮಾಡ್ತಿದ್ಯಾ ಸುನಿ? ಏನು ಮಾಡ್ತಿದ್ಯಾ? ಆಪಲ್ ಆರೆಂಜ್. ಏನು ಚಿನಿ ಅದು? ಏನದು? ಆಪಲ್ ಆರೆಂಜ್. ನೀನು ಕಲರ್ ಮಾಡಕ್ಕ? ಏ ಹೆಂಗಿತ್ತು ಮಸಾಲೆ ಪುರಿ? ಚೆನ್ನಾಗಿತ್ತು. ಟೇಸ್ಟ್ ಚೆನ್ನಾಗಿ ಬಂದಿತ್ತಾ? ನೀನೇನು ತಿಂದೆ? ನೀನು ತಿಂದ ಮಸಾಲೆ ಪುರಿ? ಹಾಂ, ಏನು ಎಲ್ಲ ಅಲ್ಲೆಲ್ಲ ಕೆಳಗೆ ಹಾಕಿದ್ಯಾ ಬಟ್ಲಲ್ಲಿ ಇದ್ದಿದ್ದೆಲ್ಲಾನು? ಬರೀ ಪುರಿ ಮಿಕ್ಸರ್ ಇದೇನಿದು? ನೋಡಿ ಇಲ್ಲಿ. ಏನದು? ಏನದು? good. What is ಬ್ರಿಂಜಾಲ್. ginger? ಜಿಂಜಲ್ ಅಲ್ಲ, ಬ್ರಿಂಜಾಲ್. ಇದು ginger. ಬದನೆಕಾಯಿ, ಮಂಜಿಕಾಯಿ. ಅದು ಮೆಣಸಿನ್ಕಾಯ್ದು ತೋಟ. ಏನಿದು? ಬ್ರಿಂಜಾಲ್. ginger. ಇನ್ನೇನು ಬರಿಬೇಕು? ಇನ್ನೇನು ಬರಿಬೇಕು? watermelon. ವಾಟರ್ ಮೆಲನ್. ಬೇಕಾ? ಇನ್ನೇನೇನು ಬೇಕು? ಇನ್ನೇನೇನು ಫ್ರೂಟ್ಸ್ ಬೇಕು? strawberry. ಆಮೇಲೆ ಆಮೇಲೆ watermelon. ಆಮೇಲೆ ಇನ್ನೇನು ಫ್ರೂಟ್ಸ್ ಬೇಕು? ಇನ್ಯಾವ ಫ್ರೂಟ್ಸ್ ಬೇಕು ಆರ್ನಾಗೆ? banana, apple. ಬನಾನಾ, ಆಪಲ್, ಗುವಾ, ಅವಕಾಡ. ಇದಕ್ಕೆಲ್ಲ ಕಲರ್ ಮಾಡ್ತೀವಿ ಇವಾಗ. ಹ್ಞೂ, ಚೆನ್ನಾಗೈತೆ ಬಿಡೋಕೆ. Paya, mati. ಪಪ್ಪಾಯನಂತೆ. Strawberry. Strawberry. Paya. Chair. ಚೇರ್, ಅಲ್ಲೋಡಲ್ಲಿ ಚೇರ್ ಅಂತೆ. watermelon. Strawberry. Red. ಚೇರ್ ಬರಿಬೇಕಂತ ನೋಡು. ಚೇರ್ ಬರಿಬೇಕಾ? strawberry. Chair. ಸ್ಟ್ರಾಬೆರಿ, ಚೇರ್, ಟಿವಿ, ತೇಬೆಲೆ ಇದೇ ಕೇಳೋದು ನೀವು. ತೇಬೆಲೆ ಅಂತ. ಅಲ್ಲಿ ವಾ, ಚೇರು ಸೂಪರು ಅಣ್ಣ, ಚೇಡು. ಇದು grapes. ಇದು apple. ಇದು orange. ಇದು ginger. ಇದು ವಾಟರ್ ಮೆಲನ್. ಇದು ಚೇರ್. ಏ watermelon. No. banana. ಈ ಚಳಿಗೆ ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮಸಾಲೆ ಪುರಿ, ಬಿಸಿ ಬಿಸಿಯಾದ ಮಸಾಲೆ ಪುರಿನ ತಿಂದ್ಕೊಂಡು ಇವಾಗ ಹೊರ್ಗಡೆ ಹೊರಟಿದ್ವಿ. ಆ್ಯಕ್ಚುಲಿ ನನಗೆ ಸ್ವೆಟರ್ ಬೇಕಾಗಿತ್ತು, ಸೊ ಅದನ್ನು ತೊಗೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ಒಂದು ಈಸಿ ಆದಂಥ ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ. ಆನಿಯನ್ನು, ಕ್ಯಾರೆಟು, ಬೀನ್ಸು, ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮ್ಯಾಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಕುಕ್ಕರ್ಗೆ ಮೊದಲು ಆಯಿಲು, ಜೀರಿಗೆ, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಜಜ್ಜಿಟ್ಕೊಂಡಿದ್ವಿ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಅದನ್ನು ಹಾಕ್ಬಿಟ್ಟು ಆಮೇಲೆ ಫ್ರೈ ಆದಮೇಲೆ ಆನಿಯನ್ನು, ತರಕಾರಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಹಾಗೂ ಧನಿಯಾ ಪುಡಿ ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಇದೊಂಥರ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನೈಟ್ ಹೊತ್ತು ಮಸಾಲೆ ಏನೂ ಹೆವಿ ಆಗದಿರ ಸಿಂಪಲ್ಲಾಗಿ ಇದೊಂದು ರೈಸ್ ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಟಾಪ್ಸ್ನ ಸಹ ತರಿಸಿದ್ದೆ. ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಟಾಪ್ಸು. ಹಾಗೆ ಲಾಸ್ಟಲ್ಲಿ ಸ್ವೆಟರ್ನ ತೋರಿಸ್ತೀನಿ ಯಾವುದು ನಾನು ತಂದೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದೆ, ನನಗೆ ಅದೇ ಥರ ಇಷ್ಟ ಆಗಿತ್ತು, ಸೊ ಇವಾಗ ಅದೇ ಥರ ತೊಗೊಂಬಂದೆ. ಫ್ಲಿಪ್ಕಾರ್ಟಲ್ಲಿ ಬಂದಿದ್ದಂಥ ಟಾಪ್ಸು 3 ಟಾಪ್ಸ್ ನಾವು ಬುಕ್ ಮಾಡಿದ್ದೆ. ಸೊ 3 ಸಹ ಚೆನ್ನಾಗಿರಲಿಲ್ಲ. ಕ್ವಾಲಿಟಿ ಅಂತೂ ನನಗೆ ಚೂರು ಇಷ್ಟನೇ ಆಗಲಿಲ್ಲ. ಸೊ ಎಲ್ಲ ಟಾಪ್ಸು ಮತ್ತೆ ವಾಪಸ್ ರಿಟರ್ನ್ ಮಾಡಿದೆ. ಇನ್ನೂ 2 ಬರಬೇಕಿತ್ತು, ಸೊ ಅದನ್ನು ಸಹ ಕ್ಯಾನ್ಸಲ್ ಮಾಡಿಬಿಟ್ಟು ಸುಮ್ಮನೆ ಅದೇ. ಒಂದೊಂದು ಸಲ ಚೆನ್ನಾಗಿರೋದು ಬರುತ್ತೆ, ಒಂದೊಂದು ಸಲ ಚೆನ್ನಾಗಿರೋದು ಬರೋಲ್ಲ. ಸೊ ನೋಡಿ ನೀವು ಸಹ ತಗೊಳ್ಳಿ ಅಂತ ಹೇಳ್ತೀನಿ. ಕಾಸು ಕೊಟ್ಟಂಗೆ ಕಜ್ಜಾಯ ಅಂತಾರಲ್ಲ, ಆ ರೀತಿ. ಕ್ವಾಲಿಟಿ ಅಂತೂ ನನಗಂತೂ ಇಷ್ಟನೇ ಆಗಲಿಲ್ಲ, ಸೊ ಎಲ್ಲನೂ ಸಹ ನಾನು ರಿಟರ್ನ್ ಮಾಡಿಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.